ನಮಸ್ಕಾರ. ಇಂದು ನಾವು ಹೆಸರುಬೇಳೆ ಹಲ್ವಾ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಹೆಸರುಬೇಳೆಯನ್ನು 2 ಗಂಟೆಗಳ ಕಾಲ ನೆನೆಸಿ ನೀರನ್ನು ಬಸಿದು ಅದನ್ನು ಒಂದು ಬಟ್ಟೆಯ ಮೇಲೆ ಒಂದು ಅರ್ಧ ಗಂಟೆ ಹರವಿಕೊಂಡು ನೀರಿನ ಅಂಶವನ್ನು ಹೋಗಿಸಿಕೊಳ್ಳೋಣ. ನಂತರ 1 ಲೋಟ ನೀರು, ಅರ್ಧ ಲೋಟ ಸಕ್ಕರೆ, ಅರ್ಧ ಲೋಟ ಹೆಸರುಬೇಳೆಯನ್ನು ತೆಗೆದುಕೊಳ್ಳೋಣ. ನಂತರ ಒಂದು ಪಾತ್ರೆಗೆ 1 ಲೋಟ ನೀರನ್ನು ಹಾಕಿ ಅರ್ಧ ಲೋಟ ಸಕ್ಕರೆಯನ್ನು ಹಾಕಿ ಅದನ್ನು ಕುದಿಯಲು ಇಡೋಣ. ನಂತರ ಒಂದು ಪ್ಯಾನನ್ನು ಬಿಸಿಗಿಟ್ಟು ಅದಕ್ಕೆ ಅರ್ಧ ಲೋಟ ಹೆಸರುಬೇಳೆಯನ್ನು ಹಾಕಿ ಫ್ರೈ ಮಾಡೋಣ. ಅಷ್ಟರಲ್ಲಿ ಇಲ್ಲಿ ಕರಗಿರುವ ಸಕ್ಕರೆ ನೀರಿಗೆ ಸ್ವಲ್ಪ ಏಲಕ್ಕಿಯನ್ನು ಹಾಕೋಣ. ನಂತರ ಅದನ್ನು ಸ್ಟವನ್ನು ಆಫ್ ಮಾಡಿಕೊಂಡು ಹೆಸರುಬೇಳೆಯನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಹಸಿ ವಾಸನೆ ಹೋಗುವವರೆಗೂ, ಒಂಬಣಕ್ಕೆ ತಿರುಗುವವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಬಿಸಿ ಆರಿದ ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ಳೋಣ. ನಂತರ ಪ್ಯಾನ್ಗೆ 3 ಚಮಚ ತುಪ್ಪವನ್ನು ಹಾಕಿ ಅರ್ಧ ಚಮಚ ಗಸಗಸೆಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿದ ನಂತರ ಅದಕ್ಕೆ 2 ಚಮಚ ಚಿರೋಟಿ ರವೆಯನ್ನು ಹಾಕಿ ನಂತರ ಪುಡಿ ಮಾಡಿಟ್ಟುಕೊಂಡ ಹೆಸರುಬೇಳೆಯನ್ನು ಹಾಕೋಣ. ಅದು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಅದಕ್ಕೆ ಬಿಸಿ ನೀರಿನಲ್ಲಿ ಕರಗಿಸಿಟ್ಟುಕೊಂಡ ಸಕ್ಕರೆ ನೀರನ್ನು ಚೆನ್ನಾಗಿ ಫ್ರೈ ಆದ ನಂತರ ಸಕ್ಕರೆ ನೀರನ್ನು ಹಾಕೋಣ. ಕುದಿಸಿಟ್ಟುಕೊಂಡ ಸಕ್ಕರೆ ನೀರಿನಲ್ಲಿ ಹುರಿದಿಟ್ಟುಕೊಂಡ ಪದಾರ್ಥಗಳು ಚೆನ್ನಾಗಿ ಬೇಯಿಸಿಕೊಳ್ಳೋಣ. ಚೆನ್ನಾಗಿ ಹಲ್ವಾ ಬೆಂದು ಗಟ್ಟಿಯಾಗುತ್ತಾ ಬರುತ್ತದೆ. ಅದನ್ನು ಚೆನ್ನಾಗಿ ಮಗುಚಿ ಚೆನ್ನಾಗಿ ಗಟ್ಟಿಯಾಗುವವರೆಗೂ ಫ್ರೈ ಮಾಡಿ 1-2 ಚಮಚ ತುಪ್ಪವನ್ನು ಹಾಕೋಣ. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಿ ಅದು ಪ್ಯಾನ್ ತಳ ಬಿಡುತ್ತಾ ಬರುತ್ತದೆ. ಆ ಕನ್ಸಿಸ್ಟೆನ್ಸಿಗೆ ಬರುವವರೆಗೂ ಅದನ್ನು ಬೇಯಿಸಿ ನಂತರ ಡ್ರೈ ಫ್ರೂಟ್ಸ್ಗಳನ್ನು ಫ್ರೈ ಮಾಡಿ ಹಾಕಿಕೊಂಡರೆ ರುಚಿಕರವಾದ ಹೆಸರುಬೇಳೆ ಹಲ್ವಾ ಸವಿಯಲು ಸಿದ್ಧ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದಗಳು.